ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀನಿಧಿ ಕುಕಿಂಗ್ ಚಾನಲ್. ಇವತ್ತೊಂದು ಅವಲಕ್ಕಿಯಿಂದ ತುಂಬಾ ಬೇಗ ಫಾಸ್ಟಾಗಿ ಮಾಡ್ಬೋದಂತ, ಹಾಗೆ ತುಂಬಾ ರುಚಿಯಾದಂಥ ಟೇಸ್ಟಿಯಾದಂಥ ಅವಲಕ್ಕಿ ಮೇಲೊಗರೆ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಲಂಚ್ ಬಾಕ್ಸ್ಗೆ ಯಾರಾದರೂ ನೆಂಟರು ಬಂದರೆ, ಗೆಸ್ಟ್ಗಳು ಬಂದರೆ ತುಂಬಾ ಬೇಗ ಮಾಡ್ಬೋದು, ಹಾಗೆ ತುಂಬಾ ರುಚಿಯಾಗಿರುತ್ತೆ. ಮೊದಲಿಗೆ ಯಾರೆಲ್ಲ ನಮ್ಮ ಶ್ರೀನಿಧಿ ಕುಕಿಂಗ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋ ನೋಡ್ತಾ ಇದ್ದೀರೋ, ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮಕ್ಕಳು ಒಂದೊಂದ್ಸಲಿ ತುಂಬಾ ಟೇಸ್ಟಿಯಾಗಿರೋದು ಕೇಳ್ತಾರೆ. ಸಂಜೆ ಸ್ಕೂಲಿಂದ ಬಂದಾಗ ಏನಾದರೂ ಸ್ನ್ಯಾಕ್ಸ್ ಐಟಮ್ನಾದರೂ ಮಾಡಿಕೊಡ್ಬೇಕಾಗುತ್ತೆ. ಆ ಟೈಮಲ್ಲೆಲ್ಲ ಈ ರೀತಿ ಮಾಡಿಕೊಟ್ರೆ ತುಂಬಾ ರುಚಿಯಾಗಿರುತ್ತೆ, ಹೆಲ್ತ್ಗೂ ಕೂಡ ಒಳ್ಳೆಯದು. ನಾನಿಲ್ಲೊಂದು 1/4 kg ಆಗೋಷ್ಟು ಅವಲಕ್ಕಿನ ಒಂದ್ಸಲಿ ಚೆನ್ನಾಗಿ ಫ್ರೆಶ್ಶಾಗಿ ತೊಳ್ಕೊಂಡು ನೀರೆಲ್ಲ ಸೋರಿಸ್ಬಿಟ್ಟು ಹಾಗೆ ಇಟ್ಬಿಟ್ಟಿದ್ದೆ. ಅದೇ ನೀರಲ್ಲಿ ಈ ಅವಲಕ್ಕಿ ಎಲ್ಲ ನೆಂದು ಈ ರೀತಿ ಬಿಡಿ ಬಿಡಿಯಾಗಿ ಆಗುತ್ತೆ. ನಾವು ಜಾಸ್ತಿ ನೀರನ್ನು ಕೊಟ್ಟರೆ ಅವಲಕ್ಕಿ ಸ್ವಲ್ಪ ಮೆಲ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನೀರೆಲ್ಲ ಸೋರಿಸ್ಬಿಟ್ಟು ಇಟ್ಕೊಬಿಡಿ. ಇಲ್ಲೊಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಒಂದು ಅರ್ಧ ಬಟ್ಲಷ್ಟು ಕಡಲೆ ಬೀಜನ ಹಾಕ್ಕೊಳ್ಳೋಣ. ಈ ಕಡಲೆ ಬೀಜನೂ ಕೂಡ ತುಂಬಾ ಒಳ್ಳೆಯದು. ಕಡಲೆ ಬೀಜದಲ್ಲಿ ತುಂಬ ಕ್ಯಾಲ್ಶಿಯಂ ಅಂಶ ಎಲ್ಲ ಇರುತ್ತೆ, ಮೂಳೆಗೆ ತುಂಬಾ ಎನರ್ಜಿ ಬರುತ್ತೆ. ಯಾವುದಾದ್ರೂ ಒಂದು ರೂಪದಲ್ಲಿ ಮಾಡಿಕೊಟ್ರೆ ಕಡಲೆ ಬೀಜನೂ ತಿಂತಾಯಿದ್ರೆ ಹೆಲ್ತ್ಗೆ ಒಳ್ಳೆಯದು. ಹಾಗೆ ಸ್ವಲ್ಪ ಸಾಸಿವೆ ಕಡಲೆಬೇಳೆನ ಸೇರಿಸ್ಕೊಳ್ಳೋಣ. ಸಾಸಿವೆ ಚೆನ್ನಾಗಿ ಸಿಡಿದು ಕಡಲೆ ಬೀಜ ಹಾಗೆ ಕಡಲೆಬೇಳೆ ಎಲ್ಲ ಹದವಾಗಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಅವಲಕ್ಕಿಲಿ ಕ್ರಿಸ್ಪಿಯಾಗಿ ಸಿಗ್ತಾಯಿದ್ರೆ ತುಂಬಾ ರುಚಿ ಇರುತ್ತೆ. ಇದಕ್ಕೆ ಒಂದು 3ರಿಂದ 4 ಹಸಿಮೆಣಸಿನ್ಕಾಯಿನ ಈಗ ಉದ್ದುದ್ದಾಗಿ ಸೀಳ್ಕೊಂಡು ಹಾಕೋತಾ ಇದ್ದೀನಿ. ನಾವು ಉದ್ದುದ್ದಾಗಿ ಸೀಳ್ಕೊಂಡು ಹಾಕೊಳ್ಳೋದ್ರಿಂದ ತಿನ್ನುವಾಗ ಈಸಿಯಾಗಿ ಅದನ್ನು ಸೆಪ್ರೇಟಾಗಿ ತೆಗೆದಿರಿಸ್ಬೋದು. ಸಣ್ಣದಾಗಿ ಹೆಚ್ಚಿದ್ರೆ ಬಾಯಿಗೆ ತುಂಬಾ ಖಾರ ಸಿಕ್ಬಿಡುತ್ತೆ. ಸೊ ಇಲ್ಲಿ 1 ಬಟ್ಲಷ್ಟು ನಾನು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕೋತಾ ಇದ್ದೀನಿ. ಈರುಳ್ಳಿನೂ ಕೂಡ ಚೆನ್ನಾಗಿ ಸಾಫ್ಟ್ ಆಗಬೇಕು, ಅಲ್ಲಿ ತನಕನೂ ಹುರ್ಕೊಳ್ಳೋಣ. ಇದು ಮಾಡೋದು ತುಂಬ ಬೇಗ ಆಗಿಬಿಡುತ್ತೆ. ಒಗ್ಗರಣೆಗೆ ಹಾಕೊಂಡ ತಕ್ಷಣವೇ ತುಂಬ ಬೇಗ ರೆಡಿಯಾಗಿಬಿಡುತ್ತೆ. ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ, ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾದ ಪುಡಿ ಹಾಕಿದ್ದೀನಿ. ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನೂ ಕೂಡ ಹಾಕಿದ್ದೀನಿ, ಅದು ವಿಡಿಯೋ ಸ್ಕಿಪ್ ಆಗಿದೆ. 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಸೇರಿಸ್ಕೊಂಡ್ರೆ ಆಯಿತು. ಈಗ ಇಷ್ಟು ಒಗ್ಗರಣೆ ಎಲ್ಲ ಚೆನ್ನಾಗಿ ಬೆಂದರೆ ಆಯಿತು. ಇದು ಒಗ್ಗರಣೆ ಒಂದು ಏನು ಮಾಡ್ಕೋತೀವಿ ಅದೇ ಒಂದು ಅಷ್ಟೇ, ತುಂಬ ಈಸಿಯಾಗಿ ಆಗಿಬಿಡುತ್ತೆ. 1 ನಿಂಬೆಹಣ್ಣಷ್ಟು ರಸನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊಳ್ಳೋಣ. ಈ ರೀತಿ ಜಾಸ್ತಿ ಕ್ವಾಂಟಿಟಿಲಿ ಮಾಡಿಟ್ಕೊಂಡ್ರೆ ಯಾವಾಗಂದರೆ ಆವಾಗ ಅವಲಕ್ಕಿನ ಕಲಿಸ್ಕೊಬಿಡ್ಬೋದು. ಈಗ ಅವಲಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ತಿನ್ನೋಕ್ಕೂ ತುಂಬ ಟೇಸ್ಟಾಗಿರುತ್ತೆ. ಬಾಕ್ಸ್ಗೆಲ್ಲ ಹಾಕ್ಕೊಳ್ಳೋಕ್ಕೆ, ಎಲ್ಲ ಆಫೀಸ್ಗೆಲ್ಲ ಹೋಗೋರು ಹಾಗೆ ಬ್ಯಾಚುಲರ್ಸ್ಗಳು ಕೂಡ ರೂಮಲ್ಲಿ ಬೇಗನೆ ಮಾಡ್ಕೊಬೋದು. ಈ ಒಗ್ಗರಣೆ ಒಂದು ಮಾಡಿ ಜಾಸ್ತಿ ಇಟ್ಕೊಬಿಟ್ರೆ ಫ್ರಿಡ್ಜಲ್ಲಿ ಅವಲಕ್ಕಿನ ನೆನೆಸ್ಕೊಂಡು ಕಲಿಸ್ಕೊಂಡು ತಿನ್ಕೊಬಿಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಶ್ರೀನಿಧಿ ಕುಕಿಂಗ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ. ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ. ಬಾಯ್ ಬಾಯ್ ಫ್ರೆಂಡ್ಸ್.